ಸಿಆರ್ಪಿಎಫ್ ಟ್ರೇಡ್ಸ್ಮನ್ ಅಸ್ಪಿರೆಂಟ್ಸ್ಗೆಲ್ಲ ಜೈ ಹಿಂದ್. ಈ ಸಲದ ಸಿಆರ್ಪಿಎಫ್ ಟ್ರೇಡ್ಸ್ಮನ್ ನೇಮಕಾತಿಯಲ್ಲಿ ತುಂಬ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗ್ತವೆ. ನನಗೂ ತುಂಬ ಕಮೆಂಟ್ಗಳು ಬರ್ತಾ ಇದೆ, ಸರ್ ಫೋಟೋದಲ್ಲಿ ಸೈನ್ ಇಲ್ಲ, ಸರ್ ಫೋಟೋದಲ್ಲಿ ಡೇಟ್ ಇಲ್ಲ, ರಿಜೆಕ್ಟ್ ಆಗುತ್ತಾ, ಸರ್ ನನ್ನ ಇದು ತಪ್ಪಾಗಿದೆ ಅದು ತಪ್ಪಾಗಿದೆ ರಿಜೆಕ್ಟ್ ಆಗುತ್ತಾ ಅಂತ ತುಂಬ ಕಮೆಂಟ್ಗಳು ಬರ್ತಾ ಇದೆ. ಹಾಗಾಗಿ ನಿಮ್ಗೆಲ್ಲ ಕನ್ಫ್ಯೂಷನ್ಗಳನ್ನ ಮತ್ತೆ ಡೌಟ್ಗಳನ್ನ ಕ್ಲಿಯರ್ ಮಾಡೋಣ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ A to Z ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. PET PhD ಗೆ ಅಡ್ಮಿಟ್ ಕಾರ್ಡ್ ಬರೋಕ್ಕಿಂತ ಮುಂಚೆ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗ್ತಾ ಇದೆಯಾ, ಆಗ್ತಾ ಇದ್ರೆ ಯಾವ ಕಾರಣಗಳಿಂದ ಆಗ್ತಾ ಇರಬಹುದು, ಈ ಎಲ್ಲ ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾರೆಲ್ಲ ಸಿಆರ್ಪಿಎಫ್ ಟ್ರೇಡ್ಸ್ಮನ್ಗೆ ಅಪ್ಲೈ ಮಾಡಿಬಿಟ್ಟು ಫಿಸಿಕಲ್ ಡೇಟ್ ಯಾವಾಗ ಬರುತ್ತೆ, ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೀರಾ, ಅವರೆಲ್ಲ ಮಸ್ಟ್ ಆ್ಯಂಡ್ ಶುಡ್ ಮಿಸ್ ಮಾಡದೆ ನೋಡಬೇಕಾಗಿರೋಂತಹ ವಿಡಿಯೋ ಇದು. ವಿಡಿಯೋನ ಸ್ಕಿಪ್ ಮಾಡದೆ ಎಂಡಿಂಗ್ವರೆಗೂ ನೋಡಿ. ಮತ್ತು ಯಾರೆಲ್ಲ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಜೊತೆಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಮತ್ತೆ ಕೆಳಗಡೆ ಹೈಪ್ ಬಟನ್ ಇದೆ, ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ಈ ಇನ್ಫಾರ್ಮೇಶನ್ ಎಲ್ಲ ಸಿಆರ್ಪಿಎಫ್ ಟ್ರೇಡ್ಸ್ಮನ್ ಅಸ್ಪಿರೆಂಟ್ಸ್ಗೆ ರೀಚ್ ಆಗುತ್ತೆ. ಸಿಆರ್ಪಿಎಫ್ ಟ್ರೇಡ್ಸ್ಮನ್ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗೋದಕ್ಕೆ 9 ರಿಂದ 10 ರೀಸನ್ಗಳಿದೆ. ಏನೇನು ಆ ರೀಸನ್ಗಳು, ಏನಕ್ಕೆ ಆಗ್ತಾ ಇದೆ ಅಂತ ಡೀಟೇಲ್ ಆಗಿ ಇನ್ಫಾರ್ಮೇಶನ್ನ ಕೊಡ್ತೀನಿ. ಮತ್ತು ಈ ವಿಡಿಯೋದ ಎಂಡಿಂಗ್ನಲ್ಲಿ ಫೋಟೋ ಮೇಲೆ ಡೇಟ್ ಇಲ್ಲ ಅಂದರೆ ರಿಜೆಕ್ಟ್ ಆಗ್ತಾ ಇದೆ ಅಂತ ತುಂಬ ಕಮೆಂಟ್ಗಳು ಬರ್ತಾ ಇದೆ, ಅದ್ರದ್ದು ಕೂಡ ಕ್ಲಾರಿಟಿ ಕೊಡ್ತೀನಿ ಗೈಸ್. ಮೊದಲನೇ ರೀಸನ್ನು ಎಲಿಜಿಬಿಲಿಟಿ ಇಲ್ಲದೆ ಇರೋದು, ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ನು 10th ITI ಕೇಳಿದ್ರಲ್ವಾ, ಅದು ಆಗದೆ ಇರೋದು. ಆಗಿರುತ್ತೆ, ಕೆಲವ್ರದ್ದು ಏನಾಗಿದೆ ಅಂದರೆ ಮಾರ್ಕ್ಸ್ ಕಾರ್ಡ್ ಬಂದಿರಲ್ಲ, ಅಂಥವ್ರು ಅಪ್ಲೈ ಮಾಡಿರ್ತಾರೆ, ಅದೆಲ್ಲ ರಿಜೆಕ್ಟ್ ಆಗುತ್ತೆ. ಎರಡನೇ ರೀಸನ್ನು ಡೇಟ್ ಆಫ್ ಬರ್ತ್ನ ತಪ್ಪಾಗಿ ನಮೂದಿಸಿರೋದು. ಅಪ್ಲಿಕೇಶನಲ್ಲಿ ಡೇಟ್ ಆಫ್ ಬರ್ತ್ನ ತಪ್ಪಾಗಿ ಎಂಟ್ರಿ ಮಾಡಿರೋದು. ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಒಂಥರ ಡೇಟ್ ಆಫ್ ಬರ್ತ್ ಇದೆ, ನೀವು ಅಪ್ಲಿಕೇಶನಲ್ಲಿ ಬೇರೆ ಡೇಟ್ ಆಫ್ ಬರ್ತ್ ಮಿಸ್ ಆಗಿ ಟೈಪ್ ಮಾಡಿರ್ತೀರ, ಅಂಥವ್ರದ್ದು ಕೂಡ ರಿಜೆಕ್ಟ್ ಆಗುತ್ತೆ. ಫೋಟೋ ಅಪ್ಲೋಡ್ ಮಾಡುವಾಗ ಫಾರ್ಮ್ಯಾಟ್ ಮತ್ತು ಸೈಜ್ ಬಗ್ಗೆ ಒಂದು ಡೀಟೇಲ್ ಕೊಟ್ಟಿದ್ರು. ಇದೇ ಫಾರ್ಮ್ಯಾಟ್ JPEG ಮತ್ತು ಬೇರೆ ಬೇರೆ ಫಾರ್ಮ್ಯಾಟ್ ಇರುತ್ತೆ. ಆ ನೋಟಿಫಿಕೇಶನಲ್ಲಿ ಯಾವ ಫಾರ್ಮ್ಯಾಟ್ ಕೊಟ್ಟಿದ್ದಾರೆ ಅದೇ ಫಾರ್ಮ್ಯಾಟಲ್ಲಿ ಇರಬೇಕು. ಮತ್ತು ಅವ್ರು ಏನು ಸೈಜ್ ಕೇಳಿದ್ರು, 70 KB, 80 KB, 60 KB, ಈ ಥರ ಬೇರೆ ಬೇರೆ KBಗಳಲ್ಲಿ ಫೋಟೋ ಮತ್ತು ಸಿಗ್ನೇಚರ್ದು ಅಪ್ಲೋಡ್ ಮಾಡೋಕೆ ಹೇಳಿದ್ರು. ಅದು ಅದೇ ಫಾರ್ಮ್ಯಾಟಲ್ಲಿ ಮತ್ತು ಅದೇ ಸೈಜಲ್ಲಿ ಇರಬೇಕು. ಮತ್ತು ನೆಕ್ಸ್ಟ್ ರೀಸನು ಇನ್ಕಂಪ್ಲೀಟ್ ಅಪ್ಲಿಕೇಶನ್ನು. ಈಗ ಕೆಲವೊಂದು ನೀವು ಮ್ಯಾಂಡೇಟ್ರಿ ಇರುವಂಥ ಕಾಲಮ್ಗಳನ್ನ ಬಿಟ್ಬಿಟ್ಟಿರ್ತೀರ, ನಿಮಗೆ ಗೊತ್ತಾಗಿರಲ್ಲ, ಅಥವಾ ಕಂಪ್ಯೂಟರ್ ಶಾಪ್ ಅವರು ಅಪ್ಲೈ ಮಾಡುವಾಗ ಕೆಲವೊಂದನ್ನು ಮಿಸ್ ಮಾಡಿಬಿಟ್ಟಿರ್ತಾರೆ, ಅದು ನಿಮಗೆ ಗೊತ್ತಿರಲ್ಲ, ಮಿಸ್ ಆಗಿರುತ್ತೆ ಅಂತ. ಇದು ಕೂಡ ಒಂದು ರೀಸನ್ನು ರಿಜೆಕ್ಟ್ ಆಗೋದಕ್ಕೆ. ಅವರು ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ನ ಅಪ್ಲೈ ಮಾಡಿದರೆ ಅದು ಕೂಡ ರೀಸನ್ ಆಗುತ್ತೆ ರಿಜೆಕ್ಟ್ ಆಗೋದಕ್ಕೆ. ಮತ್ತು ಅಪ್ಲಿಕೇಶನ್ ಫೀಸ್ನ ನೀವು ಪೇ ಮಾಡಿರ್ತೀರಾ, ಅಕೌಂಟಿಂದ ಅಮೌಂಟ್ ಕಟ್ಟಾಗಿರುತ್ತೆ, ಆದರೆ ಅದು ನಿಮಗೆ ಗೊತ್ತಿರಲ್ಲ. ಕೆಲವೊಂದ್ಸಲಿ ನೆಟ್ವರ್ಕ್ ಪ್ರಾಬ್ಲಮಿಂದ ಮತ್ತು ಬೇರೆ ಪ್ರಾಬ್ಲಮ್ಗಳಿಂದ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗಿರೋದಿಲ್ಲ, ಪೆಂಡಿಂಗಲ್ಲಿರುತ್ತೆ, ಮತ್ತು ಅದು ಹಂಗೆ ಪೆಂಡಿಂಗಲ್ಲೇ ಉಳ್ಕೊಬಿಡುತ್ತೆ, ಸಬ್ಮಿಟ್ ಕೊಟ್ಬಿಡ್ತೀರಾ, ಪೇಮೆಂಟ್ ಆಗಿರೋದಿಲ್ಲ. ಇದು ಕೂಡ ಒಂದು ರೀಸನ್ ಆಗುತ್ತೆ. ಮತ್ತು ಕೆಲವರು ರಾಂಗ್ ಇನ್ಫಾರ್ಮೇಷನ್ನ ಕೊಡ್ತಾರೆ, ಸುಳ್ಳು ಮಾಹಿತಿಗಳು, ಅಂದರೆ ಬೇರೆಯವ್ರದ್ದು ನಕಲಿ ಮಾಡೋದು, ಫೋರ್ಜರಿ ಮಾಡೋದು, ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಅಂಥವರು ಕೂಡ, ಅಂಥ ಅಪ್ಲಿಕೇಶನ್ಗಳು ಕೂಡ ಅವರು ಕಂಡಿಡಿದು ಅದನ್ನು ರಿಜೆಕ್ಟ್ ಮಾಡ್ತಾರೆ. ಎಂಥ ಫೋರ್ಜರಿ ನಕಲಿ ಮಾಡಿದ್ರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಸಿಗಾಕೋತೀರಾ. ಈಗ ಆಲ್ಮೋಸ್ಟ್ ಎಲ್ಲ ಕ್ಯಾಂಡಿಡೇಟ್ಗಳು ಮಾಡಿರೋಂಥ ತಪ್ಪು ಏನಂದರೆ ಫೋಟೋ ಮೇಲೆ ಡೇಟ್ನ ಹಾಕದೇ ಇರೋದು. ನನಗೂ ಕೂಡ ಇದ್ರ ಬಗ್ಗೆ ಕನ್ಫ್ಯೂಷನ್ ಇತ್ತು, ಅದನ್ನು ನಾನು ಕ್ಲಿಯರ್ ಮಾಡಿಕೊಂಡು ಆ ಡೌಟ್ನ ನಿಮಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನೋಟಿಫಿಕೇಷನಲ್ಲಿ 50-60 ಪೇಜ್ ನೋಟಿಫಿಕೇಷನ್ ಬಂದಿತ್ತು. ಅದರಲ್ಲಿ 24 ಅಥವಾ 25ನೇ ಪೇಜಲ್ಲಿ ಒಂದು ಕಾಲಮ್ನ ಕೊಟ್ಟಿದ್ದಾರೆ, ರೀಸೆಂಟ್ ಕಲರ್ಫುಲ್ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರಬೇಕು, ಅದ್ರ ಜೊತೆಗೆ ಅದು 3 ತಿಂಗಳು ಒಳಗಡೆದಾಗಿರಬೇಕು. ಮತ್ತು ಆ ಫೋಟೋದಲ್ಲಿ ನೀವು ಯಾವತ್ತು ಫೋಟೋನ ತೆಗೆಸ್ಕೋತೀರಾ, ಆ ಡೇಟು, ಮಂತು ಮತ್ತು ಇಸ್ವಿ 3 ಅದರಲ್ಲಿ ಪ್ರಿಂಟ್ ಆಗಿರಬೇಕು. ಅದು ಪೆನ್ನಲ್ಲಿ ಬರೆದ್ರೆ ನಡೆಯಲ್ಲ, ಡಿಜಿಟಲ್ ಪ್ರಿಂಟ್, ಏನು ಸ್ಟುಡಿಯೋದಲ್ಲಿ ಪ್ರಿಂಟ್ ಮಾಡ್ತಾರೆ ಆ ಡಿಜಿಟಲ್ ಪ್ರಿಂಟ್ ಅದರಲ್ಲಿ ಆಗಿರಬೇಕು. ಕೆಳಗಡೆ ಸೈಡ್ ಅಥವಾ ಯಾವ ಸೈಡಲ್ಲಾದರೂ ಫೋಟೋದಲ್ಲಿ ಡೇಟು ಮತ್ತು ಮಂತು, ಇಸ್ವಿ 3 ಮೆನ್ಷನ್ ಆಗಿರಬೇಕು ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಿರ್ಬೋದು, ನಾನು ಮಾರ್ಕ್ ಹಾಕಿ ನಿಮಗೋಸ್ಕರನೇ ಹಾಕಿದ್ದೀನಿ, ಸ್ಕ್ರೀನಲ್ಲಿ ನೀವು ನೋಡ್ತಾ ಇರ್ಬೋದು. ಮತ್ತು ಯಾರಿಗೆಲ್ಲ PDF ಬೇಕೋ ಅದು, ಆ PDF ಕೂಡ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸ್ಕ್ರೀನಲ್ಲಿ ಕಾಣ್ತಾರಂಥ ಈ ನಂಬರ್ಗೆ ನೀವು DM ಮಾಡಿ, ನಿಮಗೆ ಆ PDF ಕೂಡ ಪ್ರೊವೈಡ್ ಮಾಡ್ತೀನಿ. ಆ PDF ಅಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ, ಇದು ಸುಳ್ಳಲ್ಲ. ನಾನು ಕೂಡ ಎಷ್ಟೋ ಮಕ್ಕಳಿಗೆ ಹೇಳ್ತಾ ಇದ್ದೆ, ನೋಟಿಫಿಕೇಶನಲ್ಲಿ ಅದ್ರ ಬಗ್ಗೆ ಏನೂ ಕೊಟ್ಟಿಲ್ಲ. ನೀವು ಸ್ಕ್ರೀನಲ್ಲಿ ನೋಡ್ತಿರ್ಬೋದು, ಇದು ನೋಟಿಫಿಕೇಶನಲ್ಲಿ ಬಂದಿರೋಂಥ PDF, ಓದಿ ಹೇಳ್ತೀನಿ. The candidates are required to upload the scanned clear passport size photograph in the JPEG format 50 KB to 100 KB in the online application form. The photograph should not be more than 3 months old, and date on which the photograph has been taken must be clarity printed on the photograph. Application without such date
ಪ್ರಿಂಟೆಡ್ ಆನ್ ದ ಫೋಟೋಗ್ರಾಫ್ ವಿಲ್ ಬಿ ರಿಜೆಕ್ಟೆಡ್. ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಗೈಸ್. ನಿಮಗೋಸ್ಕರನೇ ಈ PDF ನ ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲೂ ಕೂಡ ಹಾಕಿದ್ದೀನಿ ನೋಡಿ. ಈಗ ಸ್ಕ್ರೀನಲ್ಲಿ ಬರುತ್ತೆ. ಅಭ್ಯರ್ಥಿಗಳು 5ರಿಂದ 10 KB ಗಾತ್ರದ JPG JPEG ಫಾರ್ಮೆಟ್ನ ಸ್ಕ್ಯಾನ್ ಮಾಡಿದ ಬಣ್ಣದ ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರವನ್ನು ಆನ್ಲೈನ್ ಅರ್ಜಿಯಲ್ಲಿ ಅಪ್ಲೋಡ್ ಮಾಡಬೇಕು. ಛಾಯಾಚಿತ್ರವು 3 ತಿಂಗಳಿಗಿಂತ ಹಳೆಯದಾಗಿರಬಾರದು ಹಾಗೂ ಛಾಯಾಚಿತ್ರವು ತೆಗೆದ ದಿನಾಂಕವು ಅದರ ಮೇಲೆ ಸ್ಪಷ್ಟವಾಗಿ ಮುದ್ರಿತವಾಗಿರಬೇಕು. ಛಾಯಾಚಿತ್ರದ ಮೇಲೆ ದಿನಾಂಕ ಮುದ್ರಿತವಾಗಿರದ ಅರ್ಜಿಗಳನ್ನು ತಿರಸ್ಕರಿಸಲಾಗುತ್ತದೆ. ಲಾಸ್ಟ್ ಲೈನ್ ನೋಡಿ, ಛಾಯಾಚಿತ್ರದ ಮೇಲೆ ದಿನಾಂಕ ಮುದ್ರಿತವಾಗಿರದ ಅರ್ಜಿಗಳನ್ನು ತಿರಸ್ಕರಿಸಲಾಗುತ್ತದೆ. ಆದರೆ ಎಲ್ಲರೂ ಹೇಳ್ತಾ ಇದ್ದಾರೆ ರಿಜೆಕ್ಟ್ ಆಗುತ್ತೆ ಅಂತ ಒಂದು ಐಡಿಯಾದಲ್ಲಿ ಹೇಳ್ತಾ ಇದ್ದೆ. ಆದರೆ ನಾನು ಕೂಡ ಇವತ್ತು 50 ಪೇಜ್ ಏನೋ ಇದೆ, ಅದನ್ನ ಒಂದು ಕಡೆಯಿಂದ ಕೂತ್ಕೊಂಡು ರೀಡ್ ಮಾಡಿದೆ. ಅವಾಗ ನನಗೆ ಸಿಕ್ಕಿದ್ದು ಈ 25ನೇ ಪೇಜಲ್ಲಿ ಫೋಟೋ ಬಗ್ಗೆ ಒಂದು ಕನ್ಫರ್ಮೇಶನ್ ಗೈಸ್. ಅದು ಎಷ್ಟೋ ಮಕ್ಕಳು ನೋಡಿರಲ್ಲ, ಅವರು ಕೂಡ ಅದನ್ನ ಹೈಲೈಟ್ ಮಾಡಿ ಏನು ಕೊಟ್ಟಿಲ್ಲ, ನಾರ್ಮಲ್ ಆಗಿ ಕೊಟ್ಬಿಟ್ಟಿದ್ದಾರೆ. ಡೇಟ್, ಆ ಫೋಟೋ ಮೇಲೆ ಡೇಟ್ ಇರಲಿಲ್ಲ ಅಂದರೆ ರಿಜೆಕ್ಟ್ ಆಗುತ್ತೆ ಅಂತ ಅವರು ಕೊಟ್ಟಿದ್ದಾರೆ, ಅದು ನಿಜ. ಹಾಗಾಗಿ ಯಾರ ಫೋಟೋ ಮೇಲೆ ಡಿಜಿಟಲ್ ಡೇಟ್ ಇರೋದಿಲ್ಲ, 3 ತಿಂಗಳು ಒಳಗಡೆ ಇರೋಂಥದ್ದು, ಅವರು ಫಾರ್ಮ್ 101% ರಿಜೆಕ್ಟ್ ಆಗೇ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಈಗ ನಿಮ್ಗೊಂದು ಡೌಟ್ ಬರ್ತಿರ್ಬೋದು, ಸರ್ ಇದು ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ, ಆಲ್ಮೋಸ್ಟ್ ಎಲ್ಲರೂ ಇದೇ ಥರ ಮಾಡಿದ್ದೀವಿ ಅಂದರೆ ಎಲ್ಲರದು ರಿಜೆಕ್ಟ್ ಆಗುತ್ತೆ. ಯಾಕಂದರೆ ಇದು ಬರೀ ಕರ್ನಾಟಕ ಸ್ಟೇಟ್ ವೇಕೆನ್ಸಿ ಅಲ್ಲ, ಇದು ಆಲ್ ಇಂಡಿಯಾ ವೇಕೆನ್ಸಿ. ಎಷ್ಟು ರಿಜೆಕ್ಟ್ ಆಗುತ್ತೆ ಅವ್ರಿಗೂ ಅಷ್ಟೇ ಒಳ್ಳೇದು. ಫಿಲ್ಟರ್ ಮಾಡೋದಕ್ಕೆ ಅವ್ರಿಗೂ ಈಸಿ ಆಗುತ್ತೆ, ಮತ್ತೆ ನೆಕ್ಸ್ಟ್ ಪ್ರೊಸೆಸಿಂಗ್ ಮಾಡೋದಕ್ಕೆ ಅವ್ರಿಗೂ ಈಸಿ ಆಗುತ್ತೆ. ಪಟ್ ಅಂತ ರಿಜೆಕ್ಟ್ ಮಾಡ್ತಾ ಹೋಗ್ತಾರೆ. ಯಾಕೆಂದ್ರೆ ಇಲ್ಲಿ ಕರೆದಿರೋ ವೇಕೆನ್ಸಿಗೆ ಲಕ್ಷಗಟ್ಟಲೆ ಅಪ್ಲಿಕೇಶನ್ಗಳು ಬಂದಿರುತ್ತೆ. ಶಾರ್ಟ್ ಔಟ್ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ. ಸೊ ಅವ್ರಿಗೂ ಕೂಡ ಇದೇ ಬೇಕಾಗಿರುತ್ತೆ, ಹೆಂಗೆ ರಿಜೆಕ್ಟ್ ಮಾಡೋದಂತ ಅವರು ಒಂದೊಂದು ಪಿನ್ ಪಾಯಿಂಟ್ ಮಿಸ್ಟೇಕ್ನ ಹುಡುಕ್ತಾ ಇರ್ತಾರೆ. ಇದು ದೊಡ್ಡ ಮಿಸ್ಟೇಕೇ ಆಗಿದೆ. ಈಗ ಏನು ಮಾಡೋಕ್ಕಾಗಲ್ಲ, ರಿಜೆಕ್ಟ್ ಆದರೆ ಹಾಗೆ ಆಗುತ್ತೆ. ಎಲ್ಲರೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಎಲ್ಲರಿಗೂ ಇವಾಗ ಗೊತ್ತಾಗಿರ್ಬೇಕು ಯಾರ್ದು ರಿಜೆಕ್ಟ್ ಆಗುತ್ತೆ, ರಿಜೆಕ್ಟ್ ಆಗಲ್ಲ ಅಂತ. ಅದ್ರ ಮೇಲೆ ನಿಮ್ಮ ಪ್ರಾಕ್ಟೀಸ್ ಮಾಡಬೇಕು ಮಾಡಬಾರ್ದು ಅದನ್ನ ಡಿಸೈಡ್ ಮಾಡಿ. ನೋಟಿಫಿಕೇಶನ್ ಪ್ರಕಾರ ಅದರಲ್ಲಿ ಡೇಟ್ ಇಲ್ಲ ಅಂದರೆ ರಿಜೆಕ್ಟ್ ಆಗೋದಂತೂ 100% ಸತ್ಯ. ಇದು ನಾನು ಹೇಳ್ತಿರೋ ಮಾತಲ್ಲ, ನೋಟಿಫಿಕೇಶನ್ ಹೇಳ್ತಿರೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಪ್ರೂಫ್ ಕೂಡ ಕೊಟ್ಟಿದ್ದೀನಿ ಸ್ಕ್ರೀನಲ್ಲಿ, ಇವಾಗ ನಿಮಗೆ ತೋರಿಸದೆ ಕೂಡ PDF ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀನಿ, ಓದ್ಕೋಬಹುದು ಬೇಕಾದ್ರೆ ನೀವು. ನೋಡಿದ್ರಲ್ಲ ಗೈಸ್, ಇದು ನಾನು ಹೇಳ್ತಿರೋದಲ್ಲ, ನನ್ನ ಇಷ್ಟ ಬಂದಂಗೆ ನಾನು ಹೇಳ್ತಿರೋದಲ್ಲ. ನಿಮಗೆ ಕೋಪ ಬರ್ಬೋದು, ಬೇಜಾರು ಕೂಡ ಆಗ್ಬೋದು. ನಾವು ಇಷ್ಟೆಲ್ಲ ಶ್ರಮ ಪಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದೀವಿ, ಈ ಥರ ಆಯಿತು ಅಂತ. ಲಕ್ಷಾಂತರ ಅಪ್ಲಿಕೇಶನ್ಗಳು ಬರುತ್ತೆ, ಅದನ್ನ ರಿಜೆಕ್ಟ್ ಮಾಡೋದಕ್ಕೆ ಅವರು ಕಾಯ್ತಾ ಇರ್ತಾರೆ. ಡಿಪಾರ್ಟ್ಮೆಂಟ್ ಯಾವ ಥರ ನೋಟಿಫಿಕೇಶನಲ್ಲಿ ಕೊಟ್ಟಿದ್ದಾರೆ ಅದನ್ನ ನೋಡ್ಕೊಳ್ಳದೆ ಅಪ್ಲಿಕೇಶನ್ ಯಾರ್ಯಾರು ಹಾಕಿದ್ದೀರಾ, ಯಾರ್ಯಾರು ಈ ರೀತಿ ಫೋಟೋ ಮೇಲೆ ಡೇಟ್ ಇಲ್ಲದೆ ಹಂಗೆ ಅಪ್ಲೋಡ್ ಮಾಡಿದಿರಾ, ಅವ್ರದ್ದೆಲ್ಲ 100% ರಿಜೆಕ್ಟ್ ಆಗುತ್ತೆ ಅಂತ ನೋಟಿಫಿಕೇಶನಲ್ಲಿ ಹೇಳ್ತಾ ಇದ್ದಾರೆ. ನಾನೇನು ಹೇಳ್ತಾ ಇಲ್ಲ. ಮುಂದೆ ಏನಾಗುತ್ತೆ ಏನು ಬಿಡುತ್ತೆ ಅದು ಡಿಪಾರ್ಟ್ಮೆಂಟ್ಗೆ ಸೇರಿದ್ದು. ಆಲ್ಮೋಸ್ಟ್ ಅವ್ರು ಹೇಳಿದ್ಮೇಲೆ ಅದೇ ಥರ ನಡ್ಕೋತಾರೆ. ಯಾಕೆಂದರೆ ಅವ್ರಿಗೆ ರಿಜೆಕ್ಟ್ ಮಾಡೋದಕ್ಕೆ 1 ಪಾಯಿಂಟ್ ಸಾಕು, ಅದೇ ಥರ ಅವ್ರು ನಡ್ಕೋತಾರೆ. ಡೇಟು ಯಾವಾಗ ಆಗುತ್ತೆ ಸರ್, ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾರೆ, ಫಿಸಿಕಲ್ ಯಾವಾಗ ಅಂತ ಕೇಳ್ತಾ ಇದ್ರಿ. ಅದಕ್ಕೆ ಇನ್ನು ಯಾವುದು ಕ್ಲಾರಿಟಿ ಸಿಕ್ಕಿಲ್ಲ. ಇವಾಗ SSCGD ಫಿಸಿಕಲ್ ಕೂಡ ಇವಾಗ ಇದೆ, ಮತ್ತೆ CRPF ಟ್ರೇಡ್ಸ್ಮೆನ್ ಕೂಡ ಇದೆ. SSC ದೊಡ್ಡ ಆರ್ಗನೈಸೇಷನ್ ಆಗಿರೋದ್ರಿಂದ ಅದೇ ಮೊದಲು ಮಾಡ್ತಾರೆ. ಅದೇನಾದ್ರು ಮೊದಲು ಸ್ಟಾರ್ಟ್ ಆದರೆ CRPF ಸ್ವಲ್ಪ ಡಿಲೇ ಆಗ್ಬೋದು. ಅಂದರೆ 3-4 ತಿಂಗಳೇನು ಡಿಲೇ ಆಗಲ್ಲ, 1 ತಿಂಗಳು 1.5 ತಿಂಗಳು ಆ ಥರ ಡಿಲೇ ಆಗ್ಬೋದು. ಅದಾದ ತಕ್ಷಣ ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಂದ್ಬಿಟ್ಟು ನೀವು ಪ್ರಾಕ್ಟೀಸ್ನ ಬಿಟ್ಬಿಡೋಕೆ ಹೋಗ್ಬಿಡಿ, ಪ್ರಾಕ್ಟೀಸ್ನ ಮಾಡ್ತಾ ಇರಿ. ಯಾವಾಗ ಏನು ಬೇಕಾದರೂ ಆಗ್ಬೋದು, ಪ್ರಾಕ್ಟೀಸ್ನ ಮಾಡ್ತಾ ಇರಿ ಗಾಯ್ಸ್. ಇಷ್ಟು ಇವತ್ತಿನ ಇನ್ಫಾರ್ಮೇಷನ್ನು. ಈ ಇನ್ಫಾರ್ಮೇಷನ್ನು ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತು ಈ ಇನ್ಫಾರ್ಮೇಷನ್ನ ಆದಷ್ಟು ಎಲ್ಲ ನಿಮ್ಮ CRPF ಟ್ರೇಡ್ಸ್ಮೆನ್ ಅಸ್ಪಿರೆಂಟ್ಸ್ಗೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ಶೇರ್ ಮಾಡಿ. ಮತ್ತು ಇದೇ ಥರ ಹೊಸ ಅಪ್ಡೇಟ್ ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.